ನಮ್ಮ ದೋಸ್ತ ಒಬ್ಬ ಇದ್ದಾನ, ಈಗ ಓಕೆ 3-4 ಕಂಪ್ನಿ, ಅವ ಇಷ್ಟು ಕಂಪ್ನಿ ಚೇಂಜ್ ಮಾಡ್ಯ. ನಮ್ಮ ದೋಸ್ತ ಅವ್ನು ಕಾಲ್ ಮಾಡಿದಾಗ ಅವ ನೋಟಿಸ್ ಪೀರಿಯಡ್ನಾಗ ಇರ್ತಾನ, ಇಲ್ಲ ಪ್ರೊಬೇಷನರಿ ಪೀರಿಯಡ್ನಾಗ ಇರ್ತಾನವ. ಅವ ಇಷ್ಟು ಕಂಪ್ನಿ ಚೇಂಜ್ ಮಾಡ್ಯಾನ. ಹಿಂಗೆ ಕೂಡಿಸಿ ಯಾವ ಕಂಪ್ನಿ ಒಳಗೆ ಕೆಲಸ ಮಾಡಿ ಹೇಳಿ ಅಂದ್ರೆ ಒಂದು ಮರಿತಾನವ. ನನಗೇನು ಕೆಟ್ಟ ಅನ್ಸಂಗಿಲ್ಲ ರೀ, ಅವ ಚೇಂಜ್ ಮಾಡ್ಲತ್ತಾನ, ಅವಂಗೆ ದುಡ್ಡು ಸಿಗ್ಲತ್ತ, ನಂಗೆ ಒಟ್ಟ ಕೆಟ್ಟ ಅನ್ಸಂಗಿಲ್ಲ. ಅದ್ರಾಗೇನದ ಅವ್ನು ಚಲೋ ಆಲೈತದ, ನಂಗೆ ಕೆಟ್ಟ ಅನ್ಸಂಗಿಲ್ಲ. ನಂಗೆ ಕೆಟ್ಟ ಅನ್ಸೋದು ಅವ್ರ ಅಪ್ಪ ಅವನ ಬಗ್ಗೆ. ಅವ್ರ ಅಪ್ಪ ಅವ ಎಲ್ಲ ಕಂಪ್ನಿ ಹೆಸರು ನೆನಪಂಗೆ ಇಟ್ಕೋಬೇಕು ಪಾಪ ಅವರು. ಹೌದಿಲ್ಲೋ, ನಾವು ಒಂದ್ಸಲ ಟ್ರೈ ಮಾಡಿದೆ, ಊರಿಗೆ ಹೋಗಿದ್ದೆ. ಊರಿಗೆ ಹೋದಾಗ ಅವ್ರ ಅಪ್ಪಾರಿದ್ರು, ಕೇಳಿದೆ ಅವ್ರ ಅಪ್ಪಾರಿಗೆ, ಮತ್ತೀಗ ನಿಮ್ಮ ಪ್ರಕಾಶ ಯಾವ ಕಂಪ್ನಿ ಒಳಗೆ ಜಾಬ್ ಮಾಡ್ತಾನ್ರಿ ಅಂದೇನ. ಅವ್ರು ಇನ್ಫೋಸಿಸ್ ಅಂತ. ಅವ ಇನ್ಫೋಸಿಸ್ ಒಳಗೆ ಕೆಲಸನ ಮಾಡಿಲ್ಲವ. ಯಾಕಂದ್ರೆ ನಾರಾಯಣ್ ಕಾಕ 70 ತಾಸು ದುಡಿಸ್ತಾರೆ, ಅವ 70 ತಾಸನ್ನೇ ಕಂಪ್ನಿನೇ ಚೇಂಜ್ ಮಾಡ್ತಾನವ. ಮತ್ತು ಎಲ್ಲಂಟಿ ಸುಬ್ಬು ಮಾಮ ಸುದ್ದಿಗಂತೂ ಹೋಗುದಿಲ್ಲ.